ಗುಡ್ ಮಾರ್ನಿಂಗ್. ಕ್ಯಾಮ್ರಾ ಯಾಕೋ ಇದು ಮೊಬೈಲ್ ಯಾಕೋ ಸೌಂಡ್ ಬರ್ತಾಯಿಲ್ಲ, ಎಲ್ಲ ಸೌಂಡ್ ಮ್ಯೂಟ್ ಮಾಡಿದ್ದೀನೋ ಏನಂತ ಗೊತ್ತಿಲ್ಲ. ಕ್ಯಾಮ್ರಾ ಆನ್ ಆಗಿದ್ದೇ ನನಗೆ ಗೊತ್ತಾಗ್ತಾ ಇಲ್ಲ. ಕೆಲಸ ಎಲ್ಲ ಮುಗೀತು. ಹೊರಗಡೆ ನಮ್ಮ ಮನೇಲಿ ಹೋದ್ರೊಳಗೆ ಇವತ್ತು ಕಸ ಹೊಡೆದು ಬಾಗಿಲಿಗೆಲ್ಲ ನೀರು ಹಾಕಿದ್ದೆ. ಇವತ್ತು ಅವರು ಎದ್ದಿದ್ದು ಲೇಟು, ಇಲ್ಲಾಂದರೆ ಅವ್ರು ಪೇಪರ್ ಓದಕ್ಕೆ ಹೋಗ್ತಿದ್ರಾ, ಅವ್ರು ಹೋಗಿದ್ದು ಲೇಟು. ಹಾಲು ಕಾಯ್ಕಿಟ್ಟಿದ್ದೀನಿ, ಯಾಕೋ ಗೊತ್ತಿಲ್ಲ ಹಾಲು ಹೋಗಿದೆ ಅಂತ ಅನ್ನಿಸ್ತಾ ಇದೆ. ಸೌಂಡ್ ಬರ್ತಾ ಇದೆ, ಆದರೆ ಒಡೆದಿರೋ ಥರ ಏನೂ ಅನ್ನಿಸ್ತಾ ಇಲ್ಲ. ಪನ್ನೀರ್ ಥರ ಆ ಥರ ಏನೂ ಆಗ್ತಾ ಇಲ್ಲ. ಅದು ದಪ್ಪ ಹಾಲಾಗಿತ್ತಾ ಹಾಗಾಗಿರೋ ಎಲ್ಲ ಗೊತ್ತಿಲ್ಲ. ನೋಡೋಣ ಏನಾಗುತ್ತೆ ಅಂತ. ಪಟ್ 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 ಅಂತ ಇದೆ. ನಮ್ಮಲ್ಲಿ ಟೀ ಮಾಡಿಕೊಟ್ಟೆ, ಅದು ಸ್ವಲ್ಪ ನಂಗೆ ಅನ್ನಿಸ್ತು ಯಾಕೋ ಹಾಗೆ ಅಂತ. ಅದು ಹಾಲು ದಪ್ಪ ಹಾಲಲ್ಲ, ಅದಕ್ಕೋ ಏನೋ ಅಂತಲೂ ಅಂದ್ಕೊಂಡೆ. ಆಮೇಲೆ ನೋಡೋಣ, ಸಣ್ಣ ಉರಿ ಇಟ್ಟು ಒಂಚೂರು ಕಾಯಿಸ್ತೀನಿ, ಅವಾಗ ಗೊತ್ತಾಗುತ್ತೆ. ಇಲ್ಲ ಅಂದರೆ ಹಾಲಿಗೆ ಮತ್ತೆ ಶ್ರೇಯನ್ ನೆಪ್ಸಿ ತರೋದಕ್ಕೆ ಕಳಿಸ್ಬೇಕಾಗುತ್ತೆ. ಹಾಲು ಹೊಡೆದ್ರೆ ಇದು ಪನ್ನೀರ್ ಮಾಡಿದ್ರು ಅಷ್ಟೊಂದು ಚೆನ್ನಾಗಿ ಆಗಲ್ಲ. ಅಲ್ಲಿ ಅಂಗಡಿಯಿಂದ ತರ್ತೀವಲ್ಲ ಅಷ್ಟು ಚೆನ್ನಾಗಿ ಆಗಲ್ಲ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಎಲ್ಲ ಕೆಲಸ ಆಯಿತು. ಇದು ಏನದು ಅಂದರೆ ಏನೋ ಹೇಳೋಣ ಅಂದ್ಕೊಂಡೆ ಮತ್ತೆ ಹಾಗೆ ವಿಡಿಯೋ ಶುರು ಮಾಡಿದಾಗ ಹಾಗೇ ಎಂತ ಎಲ್ಲ ಹೇಳಬೇಕು ಅಂತ ವಿಡಿಯೋ ಶುರು ಮಾಡಿದೆ ಅಲ್ಲ, ಏನೋ ಗೊತ್ತಿಲ್ಲ. ನೋಡೋಣ, ಎಡಿಟಿಂಗ್ ಟೈಮಲ್ಲಿ ಎಲ್ಲಾದರೂ ನೆನಪಾದರೆ ಅವಾಗ ಹೇಳ್ತೀನಿ. ತಿಂಡಿ ಬಂದು ಇವತ್ತು ತಾಲಿಪಟ್ ಮಾಡೋಣ ಅಂತಿದ್ದೀನಿ. ಒಂದು ಸ್ವಲ್ಪ ಅನ್ನ ಇದೆ, ಮತ್ತು ಇವತ್ತಿಂದ ಫುಲ್ ಮೆನು ಸೆಟ್ ಮಾಡಿಟ್ಟಿದ್ದೀನಿ. ಇವತ್ತೇನೆಂದರೆ ಬೆಳಗ್ಗೆ ನೆನ್ನೆ ರಾತ್ರಿನೇ ಸೆಟ್ ಮಾಡಿದ್ದೆ. ಬಿಸಿಬೇಳೆ ಬಾತ್ ಮಾಡೋಣ ಅಂತ. ಶ್ರೇಯು ಹುರುಳಿ ಸಾರು ಊಟ ಮಾಡಿ ಮಾಡಿ ಊರಲ್ಲೆಲ್ಲ ಇದಾಗಿತ್ತಲ್ವ, ಗಾಯ ಬಂದರೆ ಬಾಯಲ್ಲೆಲ್ಲ ಹುಣ್ಣಾಗಿ ತುಟಿ ಎಲ್ಲ ಒಡೆದು ಹೋಗಿತ್ತು. ಹಾಗಾಗಿ ಅವನಿಗೆ ಹುರುಳಿ ಸಾರು ಕೊಡ್ತಾಯಿಲ್ಲ ನಾನು. ಹುರುಳಿ ತಂದಿದ್ದು ಹಾಗೆ ಇದೆ. ಅಮ್ಮಂಗೆ 1 kg ಕೊಟ್ಟು ಬಂದೆ. ನನ್ನ ಹತ್ರನೂ ಒಂದು ಅರ್ಧ kg ಅಷ್ಟು ಇದೆ. ಇನ್ನೊಂದು ದಿನ ಬಿಟ್ಟು ಒಂದು ಸ್ವಲ್ಪ ಒಂದು ವೀಕ್ ಬಿಟ್ಟು ಹುರುಳಿ ಸಾರು ಮಾಡಿದ್ರೆ ಆಮೇಲೆ ಅವನಿಗೆ ಸರಿಯಾಗುತ್ತೆ ಅಂತ. ಇಲ್ಲ, ಹಾಲು ಹೊಡೆದಿಲ್ಲ. ಅದು ಹಾಲು ದಪ್ಪ ಇದೆಯಲ್ಲ, ಹಾಗಾಗಿ ಒಂದೊಂದು ಹಾಲು ದಪ್ಪ ಇರುತ್ತೆ ಗೊತ್ತಾ. ನೀಲಿ ಇದ್ರ ಹಾಲು, ಅದು ಅರಿಶಿನ ಹಾಲು, ಹಾಗಾಗಿ ಹಂಗೆ ಆಗ್ತಾಯಿತ್ತು. ಕುದೀತಾ ಇದೆ ಚೆನ್ನಾಗಿ. ಇಲ್ಲಾಂದರೆ ಇಷ್ಟೊತ್ತಿಗೆ ಗೊತ್ತಾಗ್ತಾ ಇತ್ತು. ನೋಡೋಣ, ಟೀ ಮಾಡ್ಕೊಂಡಾಗ ಮತ್ತೆ ಗೊತ್ತಾಗುತ್ತೆ. ನಮ್ಮನೆಯವ್ರಿಗೇನು ಹೊಡೆದಿದ್ದು ಪಡೆದಿದ್ದು ಏನೂ ಗೊತ್ತಾಗಲ್ಲ ಅವರಿಗೆ. ತಿಂಡಿ ಅದೇ ಇವತ್ತು ತಾಲಿಪಟ್ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಅದೇ ಬಿಸಿಬೇಳೆ ಬಾತ್ ಮಾಡಿ ಮಿಕ್ಸ್ಚರ್ ಒಂದು ಸ್ವಲ್ಪ ತನ್ನಿ ಅಂತ ಹೇಳಿದ್ದೀನಿ. ಹ್ಞೂ ಅಂತ ಹೇಳಿದ್ದಾರೆ. ಏನೋ ಶ್ರೇಯನ ಇವತ್ತು ಎಂಟಕ್ಕೆಲ್ಲ ಮರ್ತೋಗುತ್ತೆ ನನಗೆ. ಶ್ರೇಯನ ಇವತ್ತಿಂದ ಸ್ವಲ್ಪ ಟ್ಯೂಷನಿಗೆ ಹೋಗುವಂತ ಸೇರಿಸಿದ್ದೀವಿ. ನೆನ್ನೆನೇ ಹೋಗ ಅಂತ ಹೇಳಿದ್ವಿ, ಆಮೇಲೆ ನೆನ್ನೆ ಹೋಗಲಿಲ್ಲ ಅವನು. ಅದಕ್ಕೆ ಇವತ್ತಿಂದ ಟ್ಯೂಷನಿಗೆ ಕಳಿಸೋಣ ಅಂತ ಕಳಿಸ್ತಾ ಇದ್ದೀವಿ. ಇವತ್ತು ಶನಿವಾರ, ಇವತ್ತು ಬೇಡವಾ ಅಂತಲೂ ಅಂದ್ಕೊತಾ ಇದ್ದೀನಿ. ನೋಡಿ, ಹೊಡೆದಿದ್ರೆ ಉಕ್ಕು ಬರಲ್ಲ, ಹೊಡೆದಿಲ್ಲ. ಹಾಲು ಚೆನ್ನಾಗಿದೆ. ಇವತ್ತು ಶನಿವಾರ, ಇವತ್ತು ಬೇಡವಾ ಅಂತ, ನಾಳೆಯಿಂದ ಕಳಿಸೋದ ಅಂತ ನೋಡ್ತೀನಿ. ಶ್ರೇಯು ಮುಂಚೆ ಟ್ಯೂಷನಿಗೆ ಹೋಗ್ತಿದ್ದ ಅಲ್ಲ, ಅಲ್ಲೇ ಟ್ಯೂಷನಿಗೆ ಹಾಕಿದ್ದೀವಿ. ನಿನ್ನೆ ಹೋಗಿದ್ದ ಅವನು, ಒಂದು ಅರ್ಧ ಗಂಟೆ ಇದ್ದು ಬಂದಿದ್ದರೆ ಸರಿ ಆಗ್ತಾಯಿತ್ತು. ಶುಕ್ರವಾರ ಸುಮ್ಮನೆ ಹೋದ, ಹಾಗೆ ಮಾತಾಡ್ಕೊಂಡು ಹಾಗೆ ಬಂದಿದ್ದಾನೆ ಅವನು. ನಿನ್ನೆ ಅಲ್ಲ, 2 ದಿನದ ಹಿಂದೆ ಹೋಗಿದ್ದ. ಬುಧವಾರನೋ ಗುರುವಾರನೋ ಯಾವತ್ತೋ ಒಂದಿನ ಹೋಗಿ ಮಾತಾಡ್ಕೊಂಡು ಬಂದಿದ್ದಾನೆ ಅವನೇನೆ. ನಾನು ನಮ್ಮ ಮನೆಯವ್ರಿಗೆ ಹೋಗಿ ಮಾತಾಡ್ಕೊಂಡು ಬನ್ನಿ ಅಂತ ಹೇಳಿದ್ದೆ. ನಮ್ಮ ಮನೆಯವ್ರನ್ನ ಬಿಟ್ಟು ಹಾಕಿ ಅವನೊಬ್ಬನೇ ಹೋಗಿದ್ದಾನೆ. ಅವನಿಗೆ ನಮ್ಮ ಮನೆಯವ್ರ ಜೊತೆ ಹೋಗೋಕ್ಕೆ ಇಷ್ಟ ಆಗಲ್ಲ. ನಾನು ಫೀಸ್ ಎಷ್ಟಾಗುತ್ತೆ ಎಲ್ಲ ಏನು ಟೈಮಿಂಗ್ಸು ಎಲ್ಲ ಕೇಳ್ಕೊಂಡು ಬನ್ನಿ ಅಂತ ಹೇಳಿದ್ದೀನಿ. ಅವ್ನ ಟೈಮಿಗೆ ಸೆಟ್ ಮಾಡೋಕ್ಕೆ ಹೋಗಿದ್ದಾನೆ. ಯಾಕಂದರೆ ಸಂಜೆ ಹೋಗಲ್ಲ, ಅವನು ಆಟ ಇರುತ್ತೆ. ಹಾಗಾಗಿ ಬೆಳಗ್ಗೆನೇ ಹೋಗಿ 10ರಿಂದ 11, 12 ಗಂಟೆ ತನಕ, 12:30 ತನಕ ಅಂತ ಅವನೇ ಹೋಗಿ ಮಾತಾಡ್ಕೊಂಡು ಬಂದಿದ್ದಾನೆ. ಮ್ಯಾಥ್ಸು ಸೈನ್ಸು ಒಂಚೂರು ನೋಡ್ಕೊತೀನಿ. ಅವ್ನು ಸೋಷಿಯಲಿಗೆ ಹೋಗ್ತೀನಿ ಅಂತಿದ್ದಾನೆ. ಯಾವ್ದು ಬೇಕೋ ಅದು ಎಲ್ಲದನ್ನೂ ಹೇಳಿಸ್ಕೊಂತ ನಾನು ಹೇಳಿದ್ದೀನಿ. ಅದೇ ಇವತ್ತು ಹೋಗಿ ಕಳಿಸಲ್ಲ, ನಾಳೆಯಿಂದ ಕಳಿಸ್ತೀನಿ. ಯಾಕೆ ಮೊಬೈಲಲ್ಲಿ ಬ್ಯಾಟ್ರಿ ಕೂಡ ಇಲ್ಲ. ನಂಗೆ ಗೊತ್ತೇ ಇಲ್ಲ ನೋಡಿ ಹೆಂಗಾಗಿದೆ. ನಾನು ಇದು ಚಾರ್ಜಿಗೆ ಹಾಕಿದ್ದೀನಿ ಅಂತ ನಿನ್ನೆ ಹಾಕಿದ್ದೆ, ಯಾಕೆ ಚಾರ್ಜ್ ಆಗಿಲ್ಲ. ಈಗ ಸ್ವಲ್ಪ ನೀರು ಕುಡ್ಕೊಂಡು ಆಮೇಲೆ ಸ್ವಲ್ಪ ಪಾತ್ರೆ ಇದೆ, ಪಾತ್ರೆಗಳು ತೊಳ್ಕೊತೀನಿ. ನಿನ್ನೆ ತಿಂಡಿ ಬಂದು ಇದನ್ನು ಮಾಡಿದ್ದೆ, ಏನದು ಒಗ್ಗರಣೆ ಮಂಡಕ್ಕಿನ ಮಾಡಿದ್ದೆ. ಏನಾದರೂ ಚಪಾತಿ ಮಾಡಿ ಏನಾದರೂ ಮಾಡಿಕೊಡು ಅಂದ. ನಿನ್ನೆ ನನಗೆ ಯಾಕೋ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ. ಹಾಗಾಗಿ ಮಂಡಕ್ಕಿ ಇತ್ತು, ಅದನ್ನೇ ಒಗ್ಗರಣೆ ಹಾಕಿದೆ. ಅದೇ ಚೆನ್ನಾಗಾಗಿತ್ತು. ಶ್ರೇಯನು ಅಂದ ಚೆನ್ನಾಗಿದೆ ಮಮ್ಮಿ ಅಂತ ಅಂದ. ಗ್ರೇವಿ ಎಲ್ಲ ಮಾಡೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಪನ್ನೀರ್ ಇದೆ, ಅದಕ್ಕೆ ಮಾಡೋಣ ಅಂತಲೂ ಅಂದ್ಕೊಂಡೆ. ಆಮೇಲೆ ಯಾಕೋ ಗೊತ್ತಿಲ್ಲ, ಸಂಜೆ ನಂಗೆ ಅಡುಗೆ ಮಾಡೋಕ್ಕೆ ಮೂಡ್ ಬರೋಲ್ಲ. ಬೆಳಗ್ಗೆ ಏನಿರುತ್ತೆ, ಬೆಳಗ್ಗೆ ಮಧ್ಯಾಹ್ನ ತನಕ ಮಾತ್ರ ನಾನು ತುಂಬ ಆ್ಯಕ್ಟಿವ್ ಆಗಿರ್ತೀನಿ. ಸಂಜೆ ಮೇಲೆ ನನಗೆ ಇದು ಇರೋದೇ ಇಲ್ಲ. ಯಾಕಂದರೆ ನಿನ್ನೆ ಒಂದು ಸ್ವಲ್ಪ ಬಟ್ಟೆಗಳೆಲ್ಲ ಕ್ಲೀನ್ ಮಾಡಿಕೊಂಡೆ. ಸ್ವಲ್ಪ ಮಾಡಿದ್ದೀನಿ ಅಷ್ಟೇ, ಇನ್ನೂ ಸುಮಾರಿದೆ.
ವಾಷಿಂಗ್ ಮಿಷಿನಿಗೆ ಬೆಳಗ್ಗೆ ಎದ್ದೊಳೆ ಬಟ್ಟೆ ಹಾಕಿದ್ದೀನಿ, ಅದನ್ನ ಈಗ ಒಣಗಿಸ್ಬೇಕು. ಫಸ್ಟು ಮೊಬೈಲ್ ಚಾರ್ಜಿಗೆ ಹಾಕಿ ಆಮೇಲೆ ಸಿಗ್ತೀನಿ ನಿಮಗೆ. ಫಸ್ಟು ಕೊತ್ತಂಬರಿ ಬೀಜ ಹಾಕೋಣ ಅಂತ ಹೇಳಿ ಕೊತ್ತಂಬರಿನ 2 ದಿನ ಆಗಿತ್ತು ನೆನೆಸಿ ಮೊಳಕೆ ಬರೋ ಥರ ಕಟ್ಟಿದ್ದೆ. ಆದರೆ ಅದೇನು ಅಷ್ಟು ಮೊಳಕೆ ಏನು ಬಂದಿರಲಿಲ್ಲ. ಆಮೇಲೆ ಊರಿಂದ ಗೊಬ್ಬರ ಎಲ್ಲ ತೊಗೊಂಡು ಬಂದಿದ್ದೆ. ಇದು ಯಾವುದೋ ನಾಯಿಗಳು ಕಚ್ಕೊಬಂದು ನಮ್ಮನೆ ಹತ್ರ ಹಾಕಿದ್ವು ಅನಿಸುತ್ತೆ. ಇದು ತುಂಬ ಹಳೆಯದು, ನಮ್ಮ ಸಿಂಬ ಇದ್ದಲ್ಲ ಅದಕ್ಕೂ ಮುಂಚೆಂದಿದ್ದು. ಈ ಹಣ್ಣಿಂದ ಬುಟ್ಟಿ ಎಲ್ಲ ನಮ್ಮನೆ ಎದುರುಗಡೆ ಹಣ್ಣು ಮಾರ್ತಾರಲ್ಲ ಅವರಲ್ಲಿ ಎದುರುಗಡೆ ಹಾಕಿರ್ತಾರೆ. ಅದು ಏನೋ ಗೊತ್ತಿಲ್ಲ, ಇದು ಇತ್ತಲ್ವ ಇದರಲ್ಲೇ ಹಾಕೋಣ ಅಂಥೇಳಿ ಬೀಜನ ಈ ಥರ ಹಾಕ್ತಾಯಿದ್ದೀನಿ. ಹೋದ್ಸಲ ಹಾಗೆ ಬೀಜ ಹಾಕಿ ನಾನು ಊರಿಗೆ ಹೋಗಿದ್ದೆ. ನಮ್ಮ ಮನೆಯವರು ನೀರು ಬಿಟ್ಟು ಒಂದು ಗಿಡನೂ ಅದರಲ್ಲಿ ಇರಲಿಲ್ಲ, ಎಲ್ಲ ಗಿಡ ಹಾರು ಹೋಗಂಗೆ ನೀರನ್ನು ಬಿಟ್ಟಿದ್ರು. ಅದಕ್ಕೆ ಈ ಸಲ ಅವರಿಗೆ ಸಿಗದೇ ಇರೋ ಥರ ಇಟ್ಕೊಂಡು, ಅಂದರೆ ಈ ಸಲ ನಾನೇನು ಊರಿಗಿರಿಗೆ ಹೋಗಲ್ಲ, ಸ್ವಲ್ಪ ದೂರದಲ್ಲಿಟ್ಟು ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ಅಮ್ಮ ಹೋದ್ಸಲ ಹೀಗೆ ಬೀಜ ಹಾಕಿದ್ರು, ಉದ್ದುದ್ದ ಗೆರೆ ಥರ ಎಳೆದುಬಿಟ್ಟು ನಾನು ಅದೇ ಥರ ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಗೊಬ್ಬರ ಜಾಸ್ತಿ ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಅದು ಮೇಲೆ ಎದ್ದು ಬರಲ್ಲ ಬೀಜ. ನೀರು ಬಿಡಬೇಕಿದ್ರೆ ತುಂಬ ಹುಷಾರಾಗಿ ಬಿಡಬೇಕು ಅಷ್ಟೇ. ನೋಡೋಣ, ಎದ್ದರೆ ತೋರಿಸ್ತೀನಿ. ಎದ್ದರೆ ಸಾಕಪ್ಪ ಅಂತ ಆಗಿದೆ ನನಗೂ. ಕೆಲವೊಂದು ಟೈಮಲ್ಲಿ ಬೀಜಗಳು ಯಾವುದೇ ಹಾಕಿದ್ರೂ ಚೆನ್ನಾಗಿ ಏಳಲ್ಲ, ಕೆಲವೊಂದು ಟೈಮಲ್ಲಿ ತುಂಬ ಚೆನ್ನಾಗಿ ಏಳುತ್ತೆ. ಇದು ಏನಾಗುತ್ತೋ ಗೊತ್ತಿಲ್ಲ, ನೋಡೋಣ. ಎದ್ದ ತಕ್ಷಣ ಇನ್ನೊಂದು ಸ್ವಲ್ಪ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಚೆರಿ ಟೊಮೆಟೋನ ಬೀಜ ಹಾಕಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ಹಾಗೆಯೇ ಬೀನ್ಸ್ ಬಳ್ಳಿ ಕೂಡ ಹಾಕಿದ್ದೆ, ಅದು ಚೆನ್ನಾಗಾಗಿದೆ. ಇನ್ನು ಸ್ವಲ್ಪ ಮೇ ಟೈಮಲ್ಲಿನೇ ಬೀನ್ಸ್ ಗಿಡಗಳು ಆಮೇಲೆ ಅಲಸಂದೆ ಗಿಡಗಳು ಎಲ್ಲ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಅಲಸಂದೆ ಗಿಡ ಈಗಲೇ ಹಾಕಿದ್ದೀನಿ, ಸುಮಾರು ದೊಡ್ಡಕ್ಕಾಗಿದೆ. ಕೋಲೆಲ್ಲ ಕೊಟ್ಟರೆ ಅದು ಬಳ್ಳಿ ಆಗುತ್ತೆ. ಹಾಗೆ ಈಗ ಒಳಗಡೆ ಬಂದೆ. ಹಾಲು ಸದ್ಯ ಒಡೆದಿರಲಿಲ್ಲ, ಇದು ತುಂಬ ಸೆಕೆ ಇರೋದಕ್ಕೆ ಹಾಲು ಬೇರೆ ಬೇಗ ಒಡೆದು ಬಿಡುತ್ತೆ, ಹಾಗಾಗಿ ಹೆದರಿಕೆ ಆಗುತ್ತೆ ನನಗೆ. ಇದರಲ್ಲಿ ಡೇಟ್ ನೋಡಿ ತಂದರೂ ಕೂಡ ಒಂದೊಂದು ಸಲ ಹಾಲು ಒಡೆದೋಗ್ಬಿಡುತ್ತೆ. ಒಂದೊಂದು ಸಲ 1.5 ಲೀಟ್ರ್ ಹಾಲು ಒಡೆದೋಗಿದ್ದು ಉಂಟು. ಅದಷ್ಟು ಪನ್ನೀರ್ ಮಾಡಿದ್ರೂ ಅಷ್ಟು ಚೆನ್ನಾಗಾಗಲ್ಲ. ಹೊರಗಡೆ ಹೋಗಿ ಸುಮಾರೆಲ್ಲ ಕೆಲಸಗಳು ಮುಗಿಸ್ಕೊಂಡು ಬಂದೆ. ಕಸ ಎಲ್ಲ ಹೊಡೆದು ಎಲ್ಲ ಮುಗಿಸಿ ಈಗ ಬಂದೆ. ಅಲ್ಲಿ ಅನ್ನನ ಸ್ವಲ್ಪ ಬಿಸಿ ಮಾಡೋಕ್ಕೆ ಇಟ್ಟು ಹೋಗಿದ್ದೆ. ಅಂದರೆ ಕುಕ್ಕರಲ್ಲಿ ಒಂದು ವಿಷಲ್ ಹೊಡೆದ್ರೆ ಅದು ಮೆತ್ತಗೆ ಬೇಯುತ್ತಲ್ವ, ಆವಾಗ ಚೆನ್ನಾಗಾಗುತ್ತೆ ತಾಲಿಪಟ್ಟು ಮಾಡೋದಕ್ಕೆ ಅಂತ. ನಾವೇ ಇದ್ದರೆ ಏನು ಮಾಡ್ತೀನಿ ಅಂದರೆ ಅನ್ನ ಮತ್ತು ಅಕ್ಕಿ ಹಿಟ್ಟನ್ನು ಮಿಕ್ಸಿ ಮಾಡಿಬಿಡ್ತೀನಿ. ಶ್ರೈನು ಇದ್ದಾನಲ್ವ, ಮತ್ತು ಸಂಜೆಗೂ ಬೇಕು, ಹಾಗಾಗಿ ಸ್ವಲ್ಪ ಜಾಸ್ತಿ ಮಾಡಬೇಕು ಅಂಥೇಳಿ ನಾನು ಅನ್ನನ ಕುಕ್ಕರಲ್ಲಿ ಒಂದು ವಿಷಲ್ ಹೊಡೆಸಿದ್ದೀನಿ. ಅದಕ್ಕೇ ಹಿಟ್ಟೆಲ್ಲ ಹಾಕಿ ತಾಲಿಪಟ್ಟು ಮಾಡ್ತೀನಿ. ನಂಗೆ ಈ ಥರದಕ್ಕಿಂತನೂ ಅದು ತಟ್ಟಿ ಮಾಡ್ತೀವಲ್ವ ಅದು ಚೆನ್ನಾಗಾಗುತ್ತೆ. ಆದರೆ ಇವತ್ತು ನಾನು ತಟ್ಟಿ ಮಾಡಲ್ಲ, ಮಿಷನ್ನಲ್ಲೇ ಮಾಡಿಬಿಡೋಣ ಅಂತ ಹೇಳಿ ಅದಕ್ಕೇ ನಾನು ಅನ್ನನ ಕುಕ್ಕರಲ್ಲಿ ಒಂದು ವಿಷಲ್ ಹೊಡೆಸ್ಕೊಂಡಿದ್ದೀನಿ. ಹಾಗೆ ಟೈಮ್ ಕೂಡ ಆಗಿತ್ತು, ಅದಕ್ಕೆ ಟೀ ಕುಡಿಯೋಣ ಅಂತ ಈಗ ಟೀನು ಕೂಡ ಮಾಡ್ಕೊತಾ ಇದ್ದೀನಿ. ಬಂದಾಗಿಂದ ಬುಕ್ಕೇ ಮುಟ್ಟಿಲ್ಲ. ನಿನ್ನೆ ಒಂದು ಸ್ವಲ್ಪ ಜೋರು ಮಾಡಿದ್ದಕ್ಕೆ ಬುಕ್ಕನ್ನ ತೆಗೆದು ಒಂದು ಸ್ವಲ್ಪ ಹೊತ್ತು ಓದಿದ. ಆಮೇಲೆ ಮನೇಲಿದ್ದರೆ ಗೊತ್ತಲ್ವ, ಅವರು ಓದೋದೇ ಇಲ್ಲ. ಒಂದೊಂದು ಸಲ ಅನಿಸುತ್ತೆ ಮನೇಲಿದ್ದಿದ್ರೆ ನಮ್ಮ ಶ್ರೇಯು ಓದ್ತಾನೆ ಇರಲಿಲ್ವೇನೋ ಅಂತಲೂ ನಂಗೆ ಅನಿಸುತ್ತೆ. ಆಮೇಲೆ ಅವನಿಗೆ ಯಾರೋ ಹೋದ ವರ್ಷ 10th ಹುಡುಗ ಅವನಿಗೆ ರೆಫರ್ ಮಾಡೋದಕ್ಕೆ ಅಂತ ಬುಕ್ಗಳನ್ನೆಲ್ಲ ಒಂದು ಕೊಟ್ಟಿದ್ದ, ಅದನ್ನೇ ಓದೋದಕ್ಕೆ ಅಂತ ತೆಗೆದಿದ್ದ. ಇದರಲ್ಲಿ ಎಲ್ಲದೂ ಇದೆ, ಎಲ್ಲ ಸಬ್ಜೆಕ್ಟ್ದು ಕ್ವಶನ್ ಪೇಪರ್ಸ್ ಇದೆ, ತುಂಬ ಚೆನ್ನಾಗಿದೆ. ಅದು ಯಾವುದೋ ಬುಕ್ ಅಂತ ಅವ್ನು ಹೇಳ್ತಾ ಇದ್ದ, ನಂಗೆ ಮರ್ತೋಗಿದೆ ಇವಾಗ. ಚಿನ್ನಿ ಹತ್ರನೂ ಅದೇ ಹೇಳ್ತಾ ಇದ್ದ, ಅಮೆಝಾನಲ್ಲಿ ನನಗೆ ಒಂದಷ್ಟು ಬುಕ್ಕುಗಳು ಬೇಕು ಆ ರೆಫರ್ ಮಾಡೋದಕ್ಕೆ ಅಂತ. ನನಗೆ ಈ ಬುಕ್ ನೋಡಿದಾಗೆಲ್ಲ ಭಯ ಆಗ್ತಾಯಿತ್ತು. ನಾವೇನಾದರೂ ನಮ್ಮ ಟೈಮಲ್ಲಿ ಈ ಥರ ಎಲ್ಲ ಬುಕ್ಕೆಲ್ಲ ಇದ್ದಿದ್ರೆ ನಾವು ಪಾಸಾಗೋದು ಡೌಟ್ ಇತ್ತು ಏನೋ, ನನಗೆ ಹಂಗೆ ಅನ್ನಿಸ್ತಾ ಇತ್ತು. ಮ್ಯಾಥ್ಸ್ ಎಲ್ಲ ನೋಡಿದ್ರೆ ತಲೆ ತಿರುಗ್ದಂಗೆ ಆಗ್ತಾಯಿತ್ತು. ಸೈನ್ಸ್ ಅಷ್ಟೇ, ಅಪ್ಪ ಎಷ್ಟು ಕಷ್ಟ ಇದೆ. ಮಕ್ಕಳಿಗೆ ಹೆಂಗೆ ಓದ್ತಾರೋ ಇವಾಗಿನ ಮಕ್ಕಳು, ನಿಜ ಹೇಳ್ತೀನಿ ತುಂಬ ಬುದ್ಧಿವಂತರು. ನಾವು ಓದಲ್ಲ ಅಂತೀವಿ, ಎಲ್ಲ ಮಕ್ಕಳು ತುಂಬಾ ಚೆನ್ನಾಗಿ ಓದ್ತಾರೆ. ಎಲ್ಲ ಮಕ್ಕಳಿಗೂ ತುಂಬಾ ಕಾಂಪಿಟೇಷನ್ ಇದೆ, ಯಾಕಂದರೆ ಎಲ್ಲರೂ ಚೆನ್ನಾಗಿ ಓದರೆ. ಯಾರು ಕೇಳಿದ್ರು 90, 95, 96 ಹೀಗೆ ಅಂತಾರೆ. ನಮ್ಮ ಟೈಮಲ್ಲಿ ಅಷ್ಟೆಲ್ಲ ತೆಗೆಯೋದು ತುಂಬ ಕಮ್ಮಿ ಜನ. ಹೌದೋ ಅಲ್ವೋ ಅಂತ ನೀವು ಕಮೆಂಟಲ್ಲಿ ನನಗೆ ಹೇಳಿ. ಹಾಗೆ ಟೀನು ಕೂಡ ಕುಡಿದಾಯಿತು ನಂದು. ನಾನು ಅನ್ನ ಇಟ್ಟಿದ್ದೆಲ್ಲ ಅದಕ್ಕೆ ಅಕ್ಕಿಯನ್ನು ಕೂಡ ಹಾಕಿದೆ.
ಆಮೇಲೆ ಕಾಯಿ ಇರಲಿಲ್ಲ, ನೆನ್ನೆನೇ ಕಾಯಿ ತುರ್ಕೊಳ್ಳೋಣ ಅಂತ ಹೇಳಿ ನಿನ್ನೆ ಕಾಯಿನ ಸುಲಿಸಿ ಇಟ್ಕೊಂಡಿದ್ದೆ. ನಾನೇನು ಅಂದ್ಕೊಂಡೆ ಅಂದರೆ ಕಾಯಿ ನೀರು ತುಂಬ ಇರುತ್ತೆ ಅಂತ ಕುಕ್ಕರಿಗೆ ಹಿಡಿಯೋಣ ಅಂತ ಕುಕ್ಕರಿಗೆ ಹಿಡಿದೆ. ಆದರೆ ತುಂಬ ಕಾಯಿ ನೀರು ಏನಿರಲಿಲ್ಲ, ಒಂದು ಸ್ವಲ್ಪ ಮಾತ್ರ ಇತ್ತು. ಸೋಸಿಟ್ರೆ ಶ್ರೇಯು ಬಂದವನು ಕುಡಿತಾನೆ ಅಂತ ಹೇಳಿ ಅದನ್ನು ಕೂಡ ನೀರನ್ನು ಹಾಗೆ ಇಟ್ಟೆ. ಹಾಗೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಈಗ ಈ ಚಾಪರಲ್ಲಿ ಹಾಕಿ ಚಾಪ್ ಮಾಡ್ತಾ ಇದ್ದೀನಿ. ಈ ಥರ ತಾಲಿಪಟ್ಟು ಮಾಡೋರು ಅಂದರೆ ಈಗ ತಾಲಿಪಟ್ಟು ತಟ್ಟಕ್ಕೆಲ್ಲ ಬರಲ್ಲ ಅಂತಾರಲ್ವ, ಅವರು ಈ ಥರ ಹಿಟ್ಟೆಲ್ಲ ಕೂಡಿಸ್ಬಿಟ್ಟು ಮಾಡಿದ್ರೆ ಈಸಿಯಾಗಿ ಮಾಡ್ಬೋದು. ನೀವು ತಟ್ಲೂಬೋದು, ರೊಟ್ಟಿ ಮಿಷನ್ನು ಅಥವಾ ನಿಮ್ಮದು ಹಪ್ಪಳ ಮಾಡೋ ಮಿಷನ್ನೆಲ್ಲ ಇರುತ್ತಲ್ಲ ಅದರಲ್ಲಿ ಕೂಡ ಆರಾಮಾಗಿ ನೀವು ತಾಲಿಪಟ್ಟನ್ನ ಮಾಡ್ಬೋದು. ನಾನು ಅರಿಶಿನ ಹಾಕಿದ್ದೀನಿ, ಹಾಗೆ ಇವತ್ತು ಹಸಿಮೆಣಸು ಹಾಕಿ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ದರೆ ಅಚ್ಕಾರದ ಪುಡಿ ಕೂಡ ಹಾಕ್ಬೋದು. ನಾನು ಹಸಿಮೆಣಸನ್ನು ಚಾಪರಲ್ಲೇ ಹಾಕಿ ಮಾಡಿದ್ದೀನಿ. ಮತ್ತು ತಾಲಿಪಟ್ಟಿಗೆ ಅಂದರೆ ಸೌತೆಕಾಯಿ ಜಾಸ್ತಿ ಹಾಕಬೇಕು, ಆವಾಗ ಚೆನ್ನಾಗಿರುತ್ತೆ. ನಾನು ಎಣ್ಣೆ ಸೌತೆಕಾಯಿನ ತರಿಸಿದ್ದೆ, ಹಾಗಾಗಿ ಸೌತೆಕಾಯಿನೂ ಕೂಡ ಇದಕ್ಕೆ ತುರಿದು ಹಾಕ್ತಾಯಿದ್ದೀನಿ. ಹಾಗೆಯೇ ಸ್ವಲ್ಪ ಹಸಿ ಕಾಯಿ ತುರಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಹಾಗೆ ಈರುಳ್ಳಿ ಎಲ್ಲ ನಾನು ಚಾಪರಿಗೆ ಹಾಕಿದ್ದೆ. ಚಾಪರಲ್ಲಿ ಕೆಲವೊಂದು ಕಟ್ಟಾಗಿರಲಿಲ್ಲ, ಅದನ್ನು ಮತ್ತೆ ನಾನು ಚಾಪರಿಗೆ ಹಾಕಿದೆ. ಹಸಿಮೆಣಸು ತಾಲಿಪಟ್ಟಿಗೆ ಹಾಕಿದೆ ಅಲ್ಲ, ಹಾಗಾಗಿ ಬಜ್ಜಿಗೆ ಬೇಕಿತ್ತು, ಅದಕ್ಕೆ ಬಂದು ಕೊಯ್ಕೊಂಡು ಹೋಗ್ತಾಯಿದ್ದೀನಿ. ಹಸಿಮೆಣಸನ್ನು ನಾನು ಕೊಯ್ದು ಇಟ್ಕೊತಾ ಇಲ್ಲ, ಯಾವಾಗ ಬೇಕೋ ಆವಾಗ ಬರ್ತೀನಿ, ಈ ಥರ ಗಿಡದಲ್ಲಿನೇ ಕೊಯ್ಕೊಂಡು ಹೋಗ್ತೀನಿ. ಸುಮ್ಮನೆ ಅದನ್ನು ಕೊಯ್ಯೋದು ಫ್ರಿಜ್ಜಲ್ಲಿ ಇಡೋದು ಯಾಕೆ ಅಂತೇಳಿ, ಫ್ರೆಶ್ ಆಗಿರೋ ತರಕಾರಿ ಯೂಸ್ ಮಾಡಿದರೆ ಚೆನ್ನಾಗಿರುತ್ತೆ ಅಲ್ವಾ, ಅದಕ್ಕೆ ಇಲ್ಲೇ ಕೊಯ್ಕೊತಾ ಇದ್ದೀನಿ. ಕಾಯಿ ಬಜ್ಜಿಗೆ ನಾನು ಕಾಯಿನ ತುರಿದು ಒಂಚೂರು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಆನಂತರ ಹಾಲು, ಉಪ್ಪು, ಹಾಗೆ ಮೊಸರು ಹಾಕಿದ್ದೀನಿ. ಸ್ವಲ್ಪ ಈರುಳ್ಳಿ ಹಾಕಿದ್ದೀನಿ. ಹಸಿಮೆಣಸನ್ನ ನಾನು ಗ್ಯಾಸಲ್ಲಿ ಸುಟ್ಟುಬಿಟ್ಟು ಹಾಕಿದ್ದೀನಿ. ಹಾಗೆ ಬಜ್ಜಿ ಎಲ್ಲ ಮಾಡಿಟ್ಟಾಯಿತು. ಇಷ್ಟೆಲ್ಲ ಮಾಡೋಷ್ಟೊತ್ತಿಗೆ ಟೈಮ್ ಕೂಡ ಆಗೋಯಿತು. ಮತ್ತು ನನಗೆ ಇವತ್ತು ಹಳೆ ದಿನಗಳು ನೆನಪಾಯಿತು. ಆವಾಗ ಮಕ್ಕಳೆಲ್ಲ ಇರಬೇಕಿದ್ರೆ ನಾನು ಮೂರು ಹಂಚಿಟ್ಟು ರೊಟ್ಟಿ ಮಾಡ್ತಾಯಿದ್ದೆ, ತಾಲಿಪಟ್ಟು ಮಾಡ್ತಾಯಿದ್ದೆ. ಇವತ್ತು ಲೇಟ್ ಆಗಿತ್ತಲ್ವ, ಮತ್ತು ನಮ್ಮ ಮನೆಯವರು ಕೂಡ ತಿಂಡಿಗೆ ಬಂದರು, ಹಾಗಾಗಿ ನಾನು ಮೂರು ಹಂಚನ್ನು ಇಟ್ಟೆ. ಇದು ತಾಲಿಪಟ್ಟು ಏನಂದರೆ ರೊಟ್ಟಿ ಬೇಗ ಬೇಯುತ್ತೆ, ತಾಲಿಪಟ್ಟು ಬೇಯೋದು ಸ್ವಲ್ಪ ಲೇಟ್ ಆಗುತ್ತೆ, ಹಾಗಾಗಿ ನಾನು 3 ಹಂಚನ್ನು ಇಟ್ಟೆ. ನಂಗೆ ಇವಾಗಲೂ ಅನಿಸುತ್ತೆ ಅವಾಗ ಹೇಗೆ ಕಳಿಸ್ತಿದ್ನೋ ಏನೋ ಅಂತ. ಶ್ರೇಯದ್ದು ತಿಂಡಿ ಆಯಿತು, ಹಾಗೆ ನಮ್ಮ ಮನೆಯವ್ರದ್ದು ಕೂಡ ತಿಂಡಿ ಆಯಿತು. ಈಗ ಕೊನೆಗೆ ನಾನು ತಿಂಡಿ ತಿಂತಾ ಇದ್ದೀನಿ. ನನಗೆ ಆವಾಗ ವೀಡಿಯೋ ಮಾಡ್ಬೇಕು ಮರ್ತೇ ಹೋಯಿತು. ಯಾವಾಗಲೂ ಮಾಡಿದ ತಕ್ಷಣ ಸರ್ವ್ ಮಾಡೋದೆಲ್ಲ ವೀಡಿಯೋ ಮಾಡ್ತಾಯಿದ್ದೆ, ಇವತ್ತು ಮರ್ತೇ ಹೋಯಿತು, ಯಾಕಂದರೆ ಕೆಲಸದ ಬರದಲ್ಲಿ. ಶ್ರೇಯು ಏನು ಮಾಡ್ಕೊಂಡಿದ್ದಾನೆ ಅಂದರೆ ಸ್ಕೂಲಲ್ಲಿ ಕಾಲ ಮೇಲೆ ಬೆಂಚ್ ಬಿದ್ದಿದ್ದಂತೆ, ಅದು ಉಗುರು ಹೋಗಿತ್ತು. ಅದನ್ನ ಎಷ್ಟು ಹೇಳಿದ್ರು ತೆಕ್ಕು ಅಂದ್ರು ತೆಕ್ಕೊಂಡಿರ್ಲಿಲ್ಲ. ಇವತ್ತು ಅಷ್ಟೇನೆ, ಅದು ನಿನ್ನೆ ಏನೋ ಗಾಯ ಮಾಡ್ಕೊಂಡು ಬಂದಿಲ್ಲ. ಇವತ್ತು ತೆಗಿ ಅಂದ್ರೆ ಅದನ್ನ ತೆಗಿತಾ ಇಲ್ಲ. ಅದಕ್ಕೆ ನಮ್ಮ ಮನೆಯವರು ಬ್ಯಾಂಡೇಜ್ ಹಚ್ಚುತ್ತೀನಿ ಅಂತ ಬ್ಯಾಂಡೇಜ್ ಹಚ್ಚುತ್ತಾ ಇದ್ದಾರೆ. ನಾನು ಅರಿಶಿನ ಮತ್ತು ಕೊಬ್ಬರಿಯನ್ನು ಹಚ್ಚಿ ಅಂದರೆ ಆಮೇಲೆ ಆಟ ಆಡಕ್ಕೆ ಹೋದಾಗ ಅಲ್ಲಿ ಹುಡುಗರು ಅದನ್ನ ತೆಗಿ ಅಂತ ಹೇಳಿ ಆಮೇಲೆ ತೆಗೆದ್ರಂತೆ. ಇವತ್ತು ಶನಿವಾರ ಆಗಿತ್ತು, ನನಗೆ ಕಳ್ಸೋಕ್ಕೆ ಇಷ್ಟ ಇರಲಿಲ್ಲ. ನಾಳೆ ಹೋಗು ಅಂತ ಇದ್ದೆ. ನಾಳೆ ಭಾನುವಾರ ರಜಾ, ಮತ್ತು ಸೋಮವಾರದಿಂದ ಹೋಗಬೇಕು. ಬೇಡ ಮಮ್ಮಿ, ಇವತ್ತಿಂದನೇ ಹೋಗ್ತೀನಿ ಅಂತ ಟ್ಯೂಷನ್ನಿಗೆ ಹೋಗ್ತಾ ಇದ್ದಾನೆ ಶ್ರೇಯು. ಟೈಮ್ ಬಂದು 10 ಗಂಟೆ ಆಗಿದೆ, ನನಗೆ ಇನ್ನೂ 9:15 ಅಂತ. ನಮ್ಮ ಶ್ರೇಯುನು ಎದ್ದಿದ್ದು ಲೇಟು. ಇವತ್ತು ನಮ್ಮ ಮನೆಯವರು ತಿಂಡಿಗೆ ಬಂದರು,
ಅವರು ಅಂದರೆ ಬಂದಿದ್ದು ಲೇಟ್ 9 ಕಾಲೇನೋ ಆಗಿತ್ತು. ಆಮೇಲೆ ಪಕ್ಕದ ಮನೆಯವರಿಗೆ ನೀರು ಇರಲಿಲ್ಲ. ಆಮೇಲೆ ಅವರು ಫೋನ್ ಮಾಡಿದ್ರಂತೆ, ನಮಗೆ ನಿನ್ನೆ ನೀರು ಬಿಡೋಕ್ಕಾಗಿಲ್ಲ, ಹಾಗಾಗಿ ಇವತ್ತು ಬೆಳಗ್ಗೆ ಬಿಡೋಣ ಅಂತ ಇದ್ವಿ. ಅದು ಪೈಪ್ ಕಳ್ಸಿದ್ರು, ನನಗೆ ಅದು ಹಾಕೋಕ್ಕೆಲ್ಲ ಬರಲ್ಲ, ಹಾಗಾಗಿ ಇಲ್ಲ ನಾನು ತಿಂಡಿಗೆ ಬಂದನು ಹಾಕ್ಕೊಟ್ಟು ಬಿಡ್ತೀನಿ ಬಿಡು ಅಂತ ಹೇಳಿದರು. ಹಾಗಾಗಿ ಸುಮ್ಮನೆ ಅವ್ರಿಗೆ ಫೋನ್ ಮಾಡಿದ್ರಂತೆ, ನೀರಿಲ್ಲ ನೀರು ಬಿಡಿ ಅಂತ ಹೇಳಿ. ಅದೇ ಅವ್ರಿಗೆ ನೀರು ಬಿಟ್ಟು ಅದೆಲ್ಲ ಮಾಡಿ ಅವ್ರು ತಿಂಡಿ ಬರೋಷ್ಟಿಗೆ 9:15 ಆಗಿದೆ ಅನಿಸುತ್ತೆ, ನನಗೂ ಗೊತ್ತಿಲ್ಲ. ನಮ್ಮ ಮನೆಯವರು ಬರಬೇಕಿದ್ರೆ ಒಂದಷ್ಟು ಸೊಪ್ಪು ತಂದಿದ್ದಾರೆ, ಅವರ ಸಂಬಂಧಿಕರೊಬ್ಬರು ಕೊಟ್ಟರಂತೆ. ಶುಂಠಿ ಇದರಿಂದ ಕೊಯ್ಕೊಂಡು ಹೋಗ್ತಾ ಇದ್ರಂತೆ, ಸುಮಾರು ಒಂದು ಇಷ್ಟಿದೆ ಅಷ್ಟು ಸೊಪ್ಪು ಕೊಟ್ಟಿದ್ದಾರೆ. ಅದನ್ನ ಪಲ್ಯ ಮಾಡಬೇಕು, ಸಾಂಬಾರು ಮಾಡಿ ಮುದ್ದೆ ತಿನ್ನಬೇಕು ಅಂತ ಅನಿಸುತ್ತೆ, ಗೊತ್ತಿಲ್ಲ ಮಾಡ್ತೀನೋ ಇಲ್ಲ ಅಂತ. ಯಾಕಂದರೆ ಶ್ರೇಯು ತಿನ್ನಲ್ಲ, ಹಾಗಾಗಿ ಅವ್ನು ಏನು ತಿಂತಾನೋ ಅದನ್ನೇ ಮಾಡ್ತೀನಿ. ಶ್ರೇಯು ಎದ್ದು ಬಂದಲ್ಲ ಲೇಟಾಗಿ ತಿಂಡಿ ತಿಂದ, ಅವ್ನು 2 ತಾರೀಕು ತಿಂದ, ಯಾಕೇನೋ ಗೊತ್ತಿಲ್ಲ, ಹೊಟ್ಟೆ ತುಂಬ್ದಂಗೆ ಆಗಿದೆ ಅಂತ ಅಂದ. ಎದ್ದಿದ್ದಷ್ಟೇ ಅವನು ಎದ್ದು ಮುಖ ತೊಳೆದು ತಿಂಡಿ ತಿನ್ನು ಅಂದೆ. ನನಗೆ ಕೆಲಸ ಸಾಗಲ್ಲಂತು. ಈಗ ಟೈಮ್ ನೋಡ್ತೀನಿ 10 ಗಂಟೆ ಆಗಿಬಿಟ್ಟಿದೆ. ಆಮೇಲೆ ಹೋಗಿ ತಮ್ಮನೇಲೆಲ್ಲ ಮಾಡಿ ವಿಡಿಯೋದೆಲ್ಲ ಸರಿ ಮಾಡಿ ಬಂದೆ. ಏನೂ ಕೆಲಸ ಆಗಿಲ್ಲ. ನಮ್ಮನೇಲಿ ಪಾತ್ರೆ ತೊಳ್ಕೊಂಡು ಕಸ ಹೊಡಿ, ನಾನೆಲ್ಲ ಒರೆಸಿ ಕೊಡ್ತೀನಿ ಅಂತ ಹೇಳಿದ್ರು. ಊರಲ್ಲೆಲ್ಲ ಒಂಥರ ಸೋಮಾರಿತನ ಬರ್ತಿತ್ತು ಗೊತ್ತಾ, ಆ ಥರ ಆಗಿದೆ. ಲೇಟ್ ಆಗಿದ್ದಕ್ಕೆ ನಾನು ಏನು ಮಾಡಿದೆ, 3 ಹಂಚಿಟ್ಕೊಂಡು ತಾಲಿಪಟ್ಟು ಮಾಡಿದೆ. ಆವಾಗ ಮಕ್ಕಳು ಮನೇಲಿ ಇರಬೇಕಿದ್ರೆ 3 ಹಂಚಿಟ್ಕೊಂಡು ರೊಟ್ಟಿ ಮಾಡ್ತಾಯಿದ್ದೆ. ಅದೇ ನನಗೆ ಹಳೆಯದೇ ನೆನಪಾಯಿತು. ಮನೇಲಿ ಮಕ್ಕಳಿದ್ದಾಗ ಮಾಡ್ತಾಯಿದ್ದಲ್ಲ, ಅದೇ ನೆನಪಾಯಿತು. ಮೊಬೈಲ್ ರಿಪೇರಿ ಕೊಟ್ಟಿದ್ದೆಲ್ಲ ಅದು ರಿಪೇರಿ ಆಗ್ತಾ ಇದೆ ಅಂತ ನಿನ್ನೆ ಫೋನ್ ಮಾಡಿದ್ರು. ಇದು ಹೋಗಿದೆಯಂತೆ, ಡಿಸ್ಪ್ಲೇ ಹೋಗಿದೆಯಂತೆ. 1800 ಇಲ್ಲ 2000 ರೂಪಾಯಿ ಆಗಬಹುದು, ಹಾಕ್ಲಾ ಅಂತ ಕೇಳಿದ್ರು. ನಾನು ಹ್ಞೂ ಅಂತ ಹೇಳಿದ್ದೀನಿ. ನೋಡ್ಬೇಕು ಏನೇನು ಆಗುತ್ತೆ ಅಂತ. ಅಲ್ಲ ನಮ್ಮ ಮನೇಲಿ ಏನು ಸಂಡಿಗೆ ಮಾಡು ಅಂತೇಳಿ ಕವರ್ ತಂದು ಕೊಡ್ತಾನೆ ಇದ್ದಾರೆ. ನನಗೆ ಸಂಡಿಗೆ ಮಾಡೋಕ್ಕೆ ಆಗ್ತಾಯಿಲ್ಲ. ಸಾಬುದಾನೂ ತಂದು ಕೊಟ್ಟಿದ್ದಾರೆ. ಚಿನ್ನಿಗೂ ಇಷ್ಟ ಆಗಿತ್ತು, ಶ್ರೇಯಗೂ ಇಷ್ಟ ಆಗಿತ್ತು ಆ ಸಂಡಿಗೆ. ನಂಗೆ ಮಾಡೋಕ್ಕೆ ಆಗಿಲ್ಲ. ಇದು ಅದೇನಾ ಕವರಾ? ಕವರ್ ಒಂದು ಇಷ್ಟ ಆಗಿದ್ದಾವೆ, ಸಂಡಿಗೆ ಮಾತ್ರ ಇಷ್ಟ ಆಗಿದ್ದಾವೆ, ಹಾಗಾಗಿದೆ. ಅವಾಗ ಅದು ಮಾಡೋ ಟೈಮಲ್ಲಿ ಮಾಡಿದ್ನಲ್ಲ ಅದೇ. ಆಮೇಲೆ ನಂಗೆ ಮಾಡೋಕ್ಕೆ ಆಗಿಲ್ಲ. ಇವಾಗ ಇನ್ನೂ ಚೆನ್ನಾಗಾಗುತ್ತೆ, ಕಲ್ಲು ಹಾಕಿದ್ಮೇಲೆ ಒಣಗ್ಸೋಕ್ಕೆಲ್ಲ ಚೆನ್ನಾಗಾಗುತ್ತೆ. ಯಾಕೋ ಗೊತ್ತಿಲ್ಲ, ಮನಸ್ಸೇ ಇಲ್ಲ. ಅಡುಗೆ ಮನೆ ನೋಡಿದ್ರೆ ನನಗೆ ತಲೆ ತಿರುಗ್ದಂಗೆ ಆಗ್ತಾ ಇದೆ. ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂತ ಬರ್ತೀನಿ. ಪಾತ್ರೆ ಎಲ್ಲ ತೊಳೆದಿದ್ದೆ. ನಮ್ಮ ಮನೆಯವ್ರು ಬರೋಗೆ ಒಂದ್ಸಲ ನೆಲ್ಲರೂ ಒರೆಸಿ ಕ್ಲೀನ್ ಮಾಡಿದ್ದೆ. ನಾನು ಕಸ ಹೊಡ್ಕೊಂಡು ಅನ್ಕೊಂಡೆ, ಮತ್ತು ಇವ್ರು ಓಡಾಡಿದಾಗ ಮತ್ತೆ ಕಸ ಆಗಿಬಿಡುತ್ತೆ. ಅದಕ್ಕೆ ಅದನ್ನು ಮಾಡಲಿಲ್ಲ. ಈಗ ಬಿಸಿಬೇಳೆ ಬಾತಿ ಬೇರೆ ಹೆಚ್ಕೊಬೇಕು. ಯಾರು ಮಾಡ್ತಾರೆ ಕೆಲಸನ ಇವತ್ತು. ತಾಲಿಪಟ್ಟು ಇಷ್ಟು ಉಳಿದಿದ್ದಾವೆ, ಸಂಜೆಗೂ ಸಾಕು. ಶ್ರೇಯಗೊಂಡಾದರೆ ಸಾಕು, ನಮಗೇನು ನಾನಿದ್ರೂ ನಡೆಯುತ್ತೆ, ಎಲ್ಲಿದ್ರೂ ನಡೆಯುತ್ತೆ. ನಾನು ತಿಂಡಿ ಎಲ್ಲ ಇಲ್ಲದ್ರೆ ನಾನೇನು ತಿನ್ನಕ್ಕೆ ಹೋಗಲ್ಲ. ರಾಗಿ ಗಂಜಿ ಮಾಡ್ಕೊಂಡು ಒಂದು ದೊಡ್ಡ ರಾಗಿ ಗಂಜಿ ಕುಡಿದ್ಬಿಡ್ತೀನಿ. ನಂಗೆ ಅದೇ ಹೊಟ್ಟೆ ಕಮ್ಮಿ ಇದ್ದರೆ ನಾನು ಚೆನ್ನಾಗಿ ಹಾಕಿ. ತುಂಬ ಊಟ ಮಾಡಿದ್ರೆ ಒಂಥರ ಹೊಟ್ಟೆ ಭಾರ ಅಂತ ಅನಿಸುತ್ತೆ. ಶ್ರೇಯ ಇದನ್ನ ತಿಳಿಸ್ಕೊಡೋ ಅಂದರೆ ಅದು ಟ್ಯೂಷನ್ಗೆ ಹೋಗಿ. ಇವತ್ತು ನನಗೆ ಕಳ್ಸೋಕ್ಕೆ ಇಷ್ಟ ಆಗಲಿಲ್ಲ ಟ್ಯೂಷನಿಗೆ. ಶನಿವಾರ ಅಂತ ಅವನು ಇಲ್ಲಿ ಇರೋಕ್ಕೆ ಬೇಜಾರಾಗುತ್ತಲ್ಲ, ಮೊಬೈಲ್ ನೋಡ್ತಾನೆ, ಇಲ್ಲ ನನ್ನ ಲ್ಯಾಪ್ಟಾಪಲ್ಲಿ ಪಿಕ್ಚರ್ ನೋಡ್ತಾನೆ. ನಾವು ಬೈತಿರ್ತೀವಲ್ಲ, ಅದಕ್ಕಿಂತ ಸುಮ್ಮನೆ ಟ್ಯೂಷನಿಗೆ ಹೋಗೋದೇ ಒಳ್ಳೆಯದು ಅಂತ ಹೋಗಿದ್ದಾನೆ. ಎಂತೆಲ್ಲ ಮಾಡ್ಕೊ ಬರ್ತಾನೆ ನೋಡೋಣ. ಈಗ ಅಡುಗೆ ಮನೆ ಕ್ಲೀನ್ ಮಾಡ್ಕೊತೀನಿ ಫಸ್ಟ್. ಫೋನಿಗಾಗಿ ನಮ್ಮ ಮನೆಯವರಿಗೆ ಫೋನ್ ಮಾಡಿ ಅಂತ ಹೇಳ್ತಾನೆ ಇರ್ತಾಯಿದ್ದೆ. ಅವರಿಲ್ಲ, ನಾನು ಹೋಗಿ ಬಂದಿದ್ದೀನಲ್ಲ, ಮತ್ತು ಫೋನ್ ಮಾಡೋದೇನು ಅಂತ ಇದ್ದರು. ಆಮೇಲೆ ನಾನೇ ಫೋನ್ ಮಾಡಿ ಅವ್ರ ಹತ್ರ ಎಲ್ಲ ಮಾತಾಡಿದೆ. ಆಮೇಲೆ ಅದೇ ಡಿಸ್ಪ್ಲೇ ಹೋಗಿದೆ ಅಂತ ಹೇಳಿದ್ರು. ಗೊತ್ತಿತ್ತು ನಂಗೆ ಅದು ಹೋಗಿದೆ ಅಂತ. ಆದರೆ ಅದ್ರೊಳಗಡೆ ಏನೋ ಮದರ್ ಬೋರ್ಡ್ ಅದು ಇದು ಹೋಗಿದೆ ಅಂತ ಎಲ್ಲ ನನಗೆ ಸ್ಯಾಮ್ಸಂಗ್ ಇದರಲ್ಲಿ ಹೆದರಿಸ್ಬಿಟ್ಟಿದ್ರು. ಆಮೇಲೆ ಇವ್ರು ಬರೀ ಅಷ್ಟು ಡಿಸ್ಪ್ಲೇ ಹೋಗಿದೆ ಅಂದ್ರಲ್ವ, ನಾನು 2000 ರೂಪಾಯಿ ಒಳಗಾದರೆ ಮಾಡಿಸಿ ಅಂದಿದ್ದೆ. 1800 ಆಗುತ್ತೆ ಅಂತ ಹೇಳಿದ್ರು. ಮಾಡಿ ಅಂತ ಹೇಳಿದ್ದೀನಿ. ಹಾಗೆ ಬಿಸಿಬೇಳೆ ಬಾತಿಗೆ ನಾನು ಇವತ್ತು ಏನು ಮಾಡಿದೆ ಅಂದರೆ, ಅನ್ನನೇ ಸಪ್ರೇಟ್ ಮಾಡಿಕೊಂಡೆ, ಬೇಳೆ ತರಕಾರಿನೇ ಬೇರೆ ಬೇಯಿಸ್ಕೊಂಡೆ. ಯಾಕಂದರೆ ಅನ್ನದ ಜೊತೆ ಹಾಕಿದಾಗ ಅದು ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ ಮತ್ತು ತುಂಬ ಉಳಿದು ಬಿಡುತ್ತೆ. ಹಾಗಾಗಿ ನಾನು ಇವತ್ತು ಅನ್ನನ ಸಪ್ರೇಟ್ ಮಾಡಿ ಈ ಥರ ಮಾಡಿಕೊಂಡೆ. ಚೆನ್ನಾಗಾಗಿತ್ತು ಬಿಸಿಬೇಳೆ ಬಾತು. ಈ ಕಡೆ ಒಗ್ಗರಣೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಇಂಗು, ಆಮೇಲೆ ಕರಿಬೇವು, ಸಾಸಿವೆ ಹಾಕಿದ್ದೀನಿ. ಆನಂತರ ಸ್ವಲ್ಪ ಅರ್ಶಿನದ ಪುಡಿ, ಒಂದು ಸ್ವಲ್ಪ ಖಾರದ ಪುಡಿ, ಆಮೇಲೆ ಬಿಸಿಬೇಳೆ ಬಾತ್ ಪುಡಿ MTR ಅವ್ರಿಗೆ ಹಾಕಿದ್ದೀನಿ. ಹಾಗೆಯೇ ಮನೇಲಿ ಮಾಡಿರೋ ಸಾಂಬಾರು ಪುಡಿ ಕೂಡ ಒಂದು ಸ್ವಲ್ಪ ಹಾಕಿದ್ದೆ. ತುಂಬ ಚೆನ್ನಾಗಾಗಿತ್ತು. ಶ್ರೇಯು ತುಂಬ ಚೆನ್ನಾಗಾಗಿದೆ ಮಮ್ಮಿ ಅಂತ ಹೇಳ್ದ. ನಾನು ಯಾವಾಗಲೂ ಬೇಳೆ ಜೊತೆಗೆ ಬೇಯಿಸ್ಕೊತಾ ಇದ್ದೆ ಅಲ್ಲ, ಅನ್ನ ತುಂಬ ಮೆತ್ತಗಾಗಿಬಿಡ್ತಾಯಿತ್ತು. ಇವತ್ತು ನಾನು ಸಪ್ರೇಟಾಗಿ ಅನ್ನ ಮಾಡಿರೋದ್ರಿಂದ ತುಂಬ ಚೆನ್ನಾಗಾಗಿತ್ತು. ಆಮೇಲೆ ಹುಣಸೆ ರಸ, ಆಮೇಲೆ ಸ್ವಲ್ಪ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ. ತುಂಬ ಚೆನ್ನಾಗಾಗಿತ್ತು. ಆದರೆ ನನಗೆ ಯಾವಾಗಲೂ ಬಿಸಿಬೇಳೆ ಬಾತ್ ಮಾಡಿದಾಗೆಲ್ಲ ನೆನಪಾಗೋದೇನೆಂದರೆ, ಚಿನ್ನಿ ಹಾಸ್ಟೆಲ್ಲಿಗೆ ಅಲ್ಲ ಕಾಲೇಜಿಗೆ ಸೇರ್ಸೋಕ್ಕೆ ಹೋದಾಗ ಅಲ್ಲಿ ಮಾಡಿದರು. ಅಲ್ಲಿ ತುಂಬಾ ಚೆನ್ನಾಗಿತ್ತು. ನನಗೆ ತುಂಬ ಇಷ್ಟ ಆಗಿತ್ತು ಅಲ್ಲಿ ಬಿಸಿಬೇಳೆ ಬಾತು. ಇವತ್ತು ನಾನು ಮಾಡಿದ್ದು ತುಂಬಾ ಚೆನ್ನಾಗಾಗಿತ್ತು. ಶ್ರೇಯು ಟ್ಯೂಷನಿಂದ ಬರೋಷ್ಟೊತ್ತಿಗೆ ನಾನು ಬಿಸಿಬೇಳೆ ಬಾತನ್ನ ಮಾಡ್ತಾಯಿದ್ದೆ ಅಷ್ಟೇ. ಆಮೇಲೆ ಟೇಸ್ಟ್ ನೋಡು ಅಂತ ಅವನಿಗೆ ಕೊಟ್ಟೆ. ತುಂಬ ಚೆನ್ನಾಗಾಗಿದೆ ಮಮ್ಮಿ ಅಂತ ಹೇಳ್ದ. ಈಗ ಅವನಿಗೆ ನಾನು ಊಟನ ಹಾಕಿ ಕೊಡ್ತಾಯಿದ್ದೀನಿ. ನಮ್ಮ ಮನೆಯವರು ಬಂದರು. ಅವರಿಗೆ ನಾನು ಸ್ವಲ್ಪ ಮಿಕ್ಸ್ಚರ್ ತರೋದಕ್ಕೆ ಹೇಳಿದೆ. ಇಲ್ಲಿ ಖಾರ ಬೂಂದಿ ಸಿಗಲ್ಲ,
ಹಾಗಾಗಿ ನಾನು ಯಾವಾಗಲೂ ಮಿಕ್ಸ್ಚರ್ ಹಾಕ್ಕೊಂಡೇ ಬಿಸಿಬೇಳೆ ಬಾತ್ ತಿನ್ನೋದು. ಇಲ್ಲ ಅಂದರೆ ಲೇಸ್ ಇರುತ್ತೆ ಗೊತ್ತಾ, ಅದು ಕೂಡ ಹಾಕ್ಕೊಂಡು ತಿಂದರೂ ಚೆನ್ನಾಗಾಗುತ್ತೆ. ಇವತ್ತು ಮಧ್ಯಾಹ್ನದ ಸ್ಪೆಷಲ್ ಇದಾಗಿತ್ತು, ಬಿಸಿಬೇಳೆ ಬಾತ್. ಹಾಗೆಯೇ ಮೊಸರು ಬಜ್ಜಿ. ಶ್ರೇಯಿಗೆ ಬೇಕೇ ಬೇಕು, ನಂಗೆ ಮೊಸರು ಬಜ್ಜಿ ಅಷ್ಟೊಂದು ಇಷ್ಟ ಆಗೋಲ್ಲ. ಬಿಸಿಬೇಳೆ ಬಾತಿಗೆ ಯಾವಾಗಲೂ ತುಪ್ಪ ಹಾಕ್ಕೊಂಡು ತಿಂದ್ರೇ ಚೆನ್ನಾಗಿರುತ್ತೆ. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳಿನ ವ್ಲಾಗಲ್ಲಿ ಸಿಗ್ತೀನಿ.